ನಮಸ್ತೆ ಸ್ನೇಹಿತರೆ, ಸಜ್ಜನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 9ನೇ ತರಗತಿ ಇಂಗ್ಲಿಷ್ ವಿಷಯದ ಫಸ್ಟ್ ಸಮಿಟಿವ್ ಅಸೆಸ್ಮೆಂಟ್ 2025ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಪ್ರಶ್ನೆ ಪತ್ರಿಕೆ ಒಟ್ಟು 80 ಅಂಕಗಳನ್ನು ಒಳಗೊಂಡಿರುತ್ತೆ. ಒಟ್ಟು ಪ್ರಶ್ನೆಗಳು 38 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಇಲ್ಲಿ ಮೊದಲ ಮೇನಲ್ಲಿ ನಾವು ಇಲ್ಲಿ 4 ಬಹು ಆಯ್ಕೆ ಪ್ರಶ್ನೆಗಳನ್ನು MCQ ಪ್ರಶ್ನೆಗಳನ್ನು ಇಲ್ಲಿ ಮೊದಲ ಮೇನಲ್ಲಿ 4 MCQ ಪ್ರಶ್ನೆಗಳನ್ನು ಇಲ್ಲಿ ನೋಡಬಹುದು. ಅದೇ ರೀತಿ ಇನ್ನು ಎರಡನೇ ಮೇನಲ್ಲಿ ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಹೇಳಿ 12 ಪ್ರಶ್ನೆಗಳನ್ನು ನೋಡ್ಬೋದು. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ, ಒಟ್ಟು 12 ಅಂಕ. ಇನ್ನು ಮೂರನೇ ಮೇನಲ್ಲಿ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಎರರ್ ಇರುತ್ತೆ, ಅದನ್ನು ನಾವು ಕಂಡುಹಿಡಬೇಕು. ಇಲ್ಲಿ ಎರರ್ ಫೈಂಡಿಂಗ್ ಅಂತ ಹೇಳ್ತೀವಿ. ಇಲ್ಲಿ 2 ಅಂಕ ಇರುತ್ತೆ ಇದಕ್ಕೆ. ಇನ್ನು 4ನೇ ಮೇನಲ್ಲಿ ಒಟ್ಟು 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕ, ಒಟ್ಟಾರೆ 14 ಅಂಕಗಳನ್ನು ನಾವಿಲ್ಲಿ ನೋಡ್ಬೋದು. 18ರಿಂದ 24 ಪ್ರಶ್ನೆಯವರೆಗೆ. ಇನ್ನು 5ನೇ ಮೇನಲ್ಲಿ 2 ಪ್ರಶ್ನೆಗಳನ್ನು ಇಲ್ಲಿ ನೋಡ್ಬೋದು. ಪ್ರಶ್ನೆ ಸಂಖ್ಯೆ 25 ಮತ್ತು 26. ಪ್ರತಿ ಪ್ರಶ್ನೆಗೆ 3 ಅಂಕ, ಒಟ್ಟಾರೆ 6 ಅಂಕಗಳನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಮೇನ್ 6ರಲ್ಲಿ ನಾವಿಲ್ಲಿ ಎಕ್ಸ್ಟ್ರಾಕ್ಟ್ನ ನೋಡ್ಬೋದು. ಒಟ್ಟು 4 ಎಕ್ಸ್ಟ್ರಾಕ್ಟ್ಗಳಿರ್ತವೆ. ಪ್ರತಿಯೊಂದು ಎಕ್ಸ್ಟ್ರಾಕ್ಟ್ಗೆ 3 ಅಂಕ ಇರುತ್ತೆ, ಒಟ್ಟಾರೆ 12 ಅಂಕಗಳನ್ನು ನಾವಿಲ್ಲಿ ನೋಡ್ಬೋದು. 7ನೇ ಮೇನಲ್ಲಿ ಪ್ರೊಫೈಲ್ ರೈಟಿಂಗ್ ಇದೆ, ಮಹಾತ್ಮ ಗಾಂಧಿಯವರ ಬಗ್ಗೆ, ಇದಕ್ಕೆ 3 ಅಂಕ ಇರುತ್ತೆ. ಇನ್ನು 8ನೇ ಮೇನಲ್ಲಿ ಮೇನ್ 8 ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೂಸ್ಗಳನ್ನು ತೊಗೊಂಡು ಕೇಸಿ ನಾವು ಇಲ್ಲಿ ಸ್ಟೋರಿನ ಬಿಲ್ಡ್ ಮಾಡಬೇಕಾಗುತ್ತೆ. ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಇನ್ನು 9ನೇ ಮೇನಲ್ಲಿ ಪಿಕ್ಚರ್ ರೈಟಿಂಗ್ ಅಂತ ಹೇಳ್ತಾರೆ. ಈ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನೋಡ್ಕೊಂಡು ಕೇಸಿ ನೀವು ಚಿತ್ರದ ಬಗ್ಗೆ ಪ್ಯಾರಾಗ್ರಾಫನ್ನು ಬರೀಬೇಕಾಗುತ್ತೆ. ಇಲ್ಲಿ ನಡೀತಿರ್ತಕ್ಕಂಥ ಏನು ನಡೀತಾ ಇದೆ ಅದರ ಬಗ್ಗೆ ಸ್ಟೋರಿಯನ್ನು ನಾವು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು ಇದಕ್ಕೆ 3 ಅಂಕ ಇರುತ್ತೆ. ಇನ್ನು 10ನೇ ಮೇನಲ್ಲಿ ಒಂದು ಪೋಯಮ್ನ 4 ಲೈನ್ಗಳನ್ನು ಅಥವಾ 1 ಸ್ಟಾಂಜನ ಕೇಳಿರ್ತಾರೆ. ಯಾವುದಾದರೂ 2 ಕೊಟ್ಟಿರ್ತಾರೆ, 2ರಲ್ಲಿ ಯಾವುದಾದ್ರೂ 1 ನೀವು ಬರೀಬೇಕಾಗುತ್ತೆ. 4 ಪ್ರತಿಯೊಂದು ಲೈನ್ಗೆ 1 ಅಂಕ ಇರುತ್ತೆ, ಒಟ್ಟಾರೆ 4 ಅಂಕಗಳು. ಇನ್ನು 11ನೇ ಮೇನಲ್ಲಿ ಇಲ್ಲಿ ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಆ ಪ್ಯಾಸೇಜನ್ನು ಓದ್ಕೊಂಡು ಕೇಸಿ ನೀವು ಕೆಳಗಡೆ ಕೊಟ್ಟಿರ್ತಕ್ಕಂಥ 2 ಪ್ರಶ್ನೆಗೆ ಆನ್ಸರನ್ನು ಮಾಡಬೇಕಾಗತ್ತೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕ ಇರುತ್ತೆ, ಒಟ್ಟಾರೆ 4 ಅಂಕಗಳು. ಇನ್ನು 12ನೇ ಮೇನಲ್ಲಿ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ 1 ಕ್ವಶನನ್ನು ಕೇಳಿರ್ತಾರೆ. ಇಲ್ಲಿ 36ನೇ ಪ್ರಶ್ನೆ, ರೈಟ್ ಬ್ರೀಫ್ಲಿ ಅಬೌಟ್ ಉಪಗುಪ್ತ ಅಥವಾ ಹೌ ವಾಸ್ ಪೋಯೆಟ್ ಗ್ರೇಟ್ಫುಲ್ ಟು ದ ಕ್ರಿಯೇಟರ್ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ 4 ಅಂಕವನ್ನು ಕೊಟ್ಟಿರ್ತಾರೆ. ಈ ಪ್ರಶ್ನೆಗೆ 4 ಅಂಕವನ್ನು ಇಲ್ಲಿ ನೀವು ನೋಡ್ಬೋದು. ಇನ್ನು 13ನೇ ಮೇನಲ್ಲಿ ಎಸ್ಸೆಯನ್ನು ಕೇಳಿದ್ದಾರೆ. ಇಲ್ಲಿ 3 ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ನಿಮಗೆ ಇಷ್ಟ ಅದರ ಬಗ್ಗೆ ನೀವು ಎಸ್ಸೆಯನ್ನು ಬರಿಬೋದು. ಮೊದಲನೇದು ಪೊಲ್ಯೂಷನ್, 2ನೇದು ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್, 3ನೇದು ಮೊಬೈಲ್. ಈ 3ರಲ್ಲಿ ಯಾವುದು ಇಷ್ಟ ಅದ್ರ ಬಗ್ಗೆ ನೀವು ಬರೀಬೋದು. ಇನ್ನು 14ನೇ ಮೇನಲ್ಲಿ ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನ ತೊಗೊಂಡು ಕೇಸಿ ನೀವು ನಿಮಗೆ ಯಾವುದು ಇಷ್ಟ ಅದ್ರ ಬಗ್ಗೆ ಲೆಟರ್ ಬರಿಬೋದು. ಮೊದಲಿಗೆ ಇಲ್ಲಿ ನೀವು ಶಂಕರ್ ಅಥವಾ ಪ್ರಶಾಂತಿ ಅಂತ ಅಂದ್ಕೊಂಡು ಕೇಸಿ ನೀವು 10ನೇ ತರಗತಿಯಲ್ಲಿ ಓದ್ತಿದ್ದು ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ರಾಯಚೂರಲ್ಲಿ ನೀವು ನಿಮ್ಮ ತಂದೆಯವರಿಗೆ ಒಂದು ಕೋರಿಕೆ ಪತ್ರವನ್ನು ಬರೀಬೇಕು. ನೀವು ನಿಮ್ಮ ತಂದೆಗೆ ಸ್ಟೇಷನರಿ ವಸ್ತುಗಳ ಖರೀದಿ ಮಾಡೋದಕ್ಕಾಗಿ 500 ರೂಪಾಯಿಗಳ ಬೇಡಿಕೆಯನ್ನು ಈ ಪತ್ರದ ಮೂಲಕ ನೀವು ಇಲ್ಲಿ ಸಲ್ಲಿಸ್ತಾ ಇದ್ದೀರಾ. ಈ ರೀತಿ ಒಂದು ಪತ್ರವನ್ನು ಬರೀಬೇಕಾಗುತ್ತೆ. ಅಥವಾ ನಿಮ್ಮ ಟೀಚರ್ಗೆ 3 ದಿನಗಳ ರಜೆ ಪತ್ರವನ್ನು ಬರೀಬೋದು. ಈ ರೀತಿ ನಿಮಗೆ ಯಾವುದು ಇಷ್ಟ ಅದ್ರ ಬಗ್ಗೆ ನೀವು ಇಲ್ಲಿ ಬರೀಬೋದು. ಈ ರೀತಿ ಒಟ್ಟು 38 ಪ್ರಶ್ನೆಗಳು 80 ಅಂಕಕ್ಕೆ ನಾವಿಲ್ಲಿ ನೋಡ್ಬೋದು. ಈ ಪ್ರಶ್ನೆ ಪತ್ರಿಕೆ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ನಿಮಗೆ ಅನಿಸಿದ ಅಭಿಪ್ರಾಯ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ. ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಈ ಕೆಳಗೆ ಇರುತ್ತೆ. ಮಾದರಿ ಉತ್ತರಗಳನ್ನು ಸಹ ನೀವು ಇಲ್ಲಿ ನೋಡ್ಬೋದು.